ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಕೆ ಇ ಎ ನಡೆಸಿದಂತಹ ಎಫ್ ಡಿ ಎ ಪರೀಕ್ಷೆಯ ಮತ್ತಷ್ಟು ಪ್ರಶ್ನೆಗಳ ಇಂದಿನ ಮರ್ಮ ಮತ್ತು ಉತ್ತರವನ್ನು ತಿಳ್ಕೊತಾ ಹೋಗೋಣ. ಎಂದಿನಂತೆ ಬಹುತೇಕ ಪ್ರಶ್ನೆಗಳು ಕ್ಲಾಸಿಂದನೇ ಬರುತ್ತೆ. ಇದು ನಾನು ಹೇಳಿದಿನಂತ ಬರ್ತಾ ಇಲ್ಲ, ಅವ್ರು ಏನು ಕೇಳಬೇಕು ಅದನ್ನು ಕೇಳ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಹಿಂದಿನ ಒಂದು ಪ್ರಶ್ನೆಗಳು, ಉತ್ತರಗಳು, ಅದಕ್ಕೆ ಸಂಬಂಧಪಟ್ಟಂತಹ HYT ನೋಟ್ಸನ್ನು ಮಣಿ ಅಂತಕ್ಕಂತಹ ವಿದ್ಯಾರ್ಥಿ ಧಾರವಾಡದಲ್ಲಿರ್ತಾರೆ. ಅವರು ಕ್ವಶನ್ ಪೇಪರ್ ವಿತ್ ಆನ್ಸರ್ಸನ್ನು ಕಂಪೈಲೇಷನ್ ಮಾಡಿ ಕಳಿಸಿರ್ತಾರೆ. ಸೊ ಮಣಿಯವರ ನಂಬರು 8497849839. ಸೊ ಹಿ ಹಿಮ್ಸೆಲ್ಫ್ ಕಂಪೈಲ್ಡ್ ದಿ ಕ್ವಶನ್ಸ್ ಆ್ಯಂಡ್ HYT ನೋಟ್ಸ್ ಆ್ಯಂಡ್ ನಮಗೆ ಕಳಿಸಿದ್ದಾರೆ. ಅವರು ಬರೆಯುವಂತಹ ಕ್ರಮ ನೋಡಿ, ಅಂದರೆ ಎಷ್ಟು ಚೆನ್ನಾಗಿದೆ. HYT ನೋಟ್ಸ್ ಆರ್ ದಿ ನಾಟ್ ಎ ನೋಟ್ಸ್ ಆರ್ ದಿ ನಾಟ್ ಇಟ್ ಈಸ್ ನಾಟ್ ಎ ಫ್ರಮ್ ದಿ ಅಕಾಡೆಮಿಕ್ ಆ್ಯಂಗಲ್, ಇಟ್ ಈಸ್ ಪ್ಯೂರ್ಲಿ ಫ್ರಮ್ ಎಕ್ಸಾಮ್ ಆ್ಯಂಗಲ್. ಸೊ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ಗೆ ಸಂಬಂಧಪಟ್ಟದ್ದು ಕ್ವಶನ್ ತುಂಬ ಈಸಿ ಇದೆ, ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. MK ಗಾಂಧಿ, ಹಿಂದೂ ಸ್ವರಾಜ್. ಸೊ ಇಲ್ಲಿ ಹೇಗೆ 2 ಇರ್ತಕ್ಕಂಥದ್ದು ಯಾವುದು ಒಂದೇ ಇದೆ, ರೈಟ್. ವಿಚಾರ ನಮ್ಮದು ಅದಲ್ಲ. ವಿಚಾರ ಏನಂತಂದರೆ, ಈ ಬಂದಿರತಕ್ಕಂತಹ ಪ್ರಶ್ನೆಯ ಹಿಂದಿನ ಅರ್ಥ ಮತ್ತು ಈ ಪ್ರಶ್ನೆಗೆ ಹೇಗೆ HYT ನೋಟ್ಸ್ ಮಾಡಬೇಕಂತಕ್ಕಂತಹ ಅಂಶವನ್ನು ಈಗ ಕೆಳಗಡೆ ತೋರಿಸ್ತಾ ಇದ್ದೀನಿ. ಆದಮೇಲೆ ಈಗ 7ನೇ ಬ್ಯಾಚ್ HYT ಆರಂಭ ಆಗ್ತಾ ಇದೆ. ಪೊಲಿಟಿ ಸಬ್ಜೆಕ್ಟಿಂದ ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸ್, ತದನಂತರದಲ್ಲಿ ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್, ಕರೆಂಟ್ ಅಫೇರ್ಸ್, ಮ್ಯಾಪ್ ವರ್ಕ್, ಈ ಎಲ್ಲ ವಿಚಾರಗಳನ್ನು ಎಕ್ಸಾಮ್ ಆ್ಯಂಗಲಿಂದ ಹೇಗೆ ಓದಬೇಕು ಅಂತಕ್ಕಂತಹ ಅಂಶವನ್ನು HYT ಕ್ಲಾಸಲ್ಲಿ ತಿಳಿಸಲಾಗುತ್ತೆ. ಬನ್ನಿ, ಈಗ ಮಣಿಯವರ HYT ನೋಟ್ಸ್ ಇದು. ಓಕೆ, ಇದು ಅವ್ರು ಬರೆದಿದೆ. ನಮ್ಮ HYT ಕ್ಲಾಸಲ್ಲಿ ವಿ ಡೋಂಟ್ ಬಿಲೀವ್ ಇನ್ ಸಾಫ್ಟ್ ಕಾಪಿ, ವಿ ಬಿಲೀವ್ ಇನ್ ಹ್ಯಾಂಡ್ ರಿಟನ್ ನೋಟ್ಸ್ ಅಂದರೆ ಅಗೇನ್ ದಟ್ ಶುಡ್ ನಾಟ್ ಎ ಮಿನಿ ಬುಕ್ ಆಫ್ ಎನಿ ಆಥರ್ ಬುಕ್. ಯಾವುದೊಂದು ಆಥರ್ ಬುಕ್ ತೊಗೊಳ್ತೀರಾ ಅದನ್ನೇ ಮಿನಿ ಬುಕ್ಕಾಗಿ ಕನ್ವರ್ಟ್ ಮಾಡ್ತೀರಾ. ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಬುಕ್, ಅಕಾಡೆಮಿಕ್ ಬುಕ್. ವಿ ಡೋಂಟ್ ವಾಂಟ್ ಅಕಾಡೆಮಿಕ್ ಬುಕ್, ವಿ ವಾಂಟ್ HYT ಫಾರ್ಮೆಟ್ ನೋಟ್ಸ್. ಮಹಾತ್ಮ ಗಾಂಧೀಜಿಯವರ ಪುಸ್ತಕಗಳು ಮತ್ತು ಪತ್ರಿಕೆಗಳು ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್. ಬರೆದಿದ್ದಾನೆ ಗಾಂಧಿ ಕೋಟ್ಸ್ ರೈಟ್ ಅಂತ ಬರ್ಕೊಂಡಿದ್ದಾನೆ. ನಾನು ಪ್ರತಿ ಬಾರಿ ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ, GBOS ಇದ್ರೇ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ. GBOS ಈಸ್ ದಿ ಫೀಚರ್. GBOS ಅಂದರೆ ಗಾಂಧೀಜಿ ಬಾಸ್ ಅಂತ. ಓಕೆ, SSC CGL ಅಲ್ಲಿ ಕೇಳಿದ್ದಾರೆ ಎಥಿಕಲ್ ರಿಲಿಜಿಯನ್ ಪುಸ್ತಕದ ಲೇಖಕರು ಮಹಾತ್ಮ ಗಾಂಧಿ. ನಮಗೆ ಹಿಂದೂ ಸ್ವರಾಜ್ ಗೊತ್ತಾಗುತ್ತೆ, ಆದರೆ ಇಂತಹ ಪುಸ್ತಕಗಳು ಗೊತ್ತಾಗಲ್ಲ. ಬಟ್ SSC CGL 2021 ಕೇಳಿದ್ದಾರೆ, ಚೆಕ್ ಮಾಡ್ಬೇಕು ತಾವು ಹೋಗಿ. ಇದು ನೋಟ್ಸನ್ನು ಎಲ್ಲೋ ಅಂತಲ್ಲಿ ಬರೆದು ಇದೆಲ್ಲ ಟೆಕ್ಸ್ಟ್ ಬುಕ್ಕು ವೆಬ್ಸೈಟ್ಗೆ ಹೋಗಿ ಮಹಾತ್ಮ ಗಾಂಧೀಜಿ ರಿಲೇಟೆಡ್ ಪುಸ್ತಕ ಅಂತ ಸರ್ಚ್ ಮಾಡಿ ಅದರಿಂದ ಇಂಗ್ಲೀಷಲ್ಲಿದ್ದಂಥ ಮಾಹಿತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ದಿ ಅಮೌಂಟ್ ಆಫ್ ಎಫರ್ಟ್ ಈಸ್ ಪುಟ್ಟಿಂಗ್ ಮೀನ್ಸ್ ಮಣಿ ಈಸ್ ಪುಟ್ಟಿಂಗ್ ಇದೆಯಲ್ಲ, ದಟ್ ವಿ ಕ್ಯಾನಾಟ್ ಕಂಪೇರ್. ಓಕೆ, ಅದನ್ನು ಯಾವುದೋ ಒಂದು ಹಣದಿಂದ ಎಳೆಯೋಕ್ಕಾಗಲ್ಲ, ಅದನ್ನು ಗುಣದಿಂದ ಅಳಿಬಹುದು. ಹೀಗೆ ಸೊ ನೀವು IAS ಓದ್ತಾ ಇದ್ದರೆ, KS ಓದ್ತಾ ಇದ್ದರೆ, KPSC ಓದ್ತಾ ಇದ್ದರೆ, ವೆಟರನರಿ ಇನ್ಸ್ಪೆಕ್ಟರ್ ಓದ್ತಾ ಇದ್ದರೆ, ಓಕೆ, ಈ ಹಿಂದೂ ಸ್ವರಾಜ್ ಬುಕ್ಕನ್ನು ಯಾವ ಆ್ಯಂಗಲಲ್ಲಿ ಕೇಳ್ಬೋದು, ಇಲ್ಲೆಲ್ಲ ಕೊಟ್ಕೊಂತ ಹೋಗಿದ್ದಾನೆ. ಗಾಂಧೀಜಿಯವರು 1909 ಬರೆದ ಪುಸ್ತಕ ಹಿಂದ್ ಸ್ವರಾಜ್. ನೋಡಿ, ಸ್ಟಾರ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. he has made a star mark. ಸೊ ಈ ಪುಸ್ತಕವನ್ನು 1909 ಬರೆಯಲಾಯಿತು. ಓಕೆ, UKPS ಉತ್ತರಾಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಿಂದೂ ಸ್ವರಾಜ್ ಲಂಡನ್ನಿಂದ ಸೌತ್ ಆಫ್ರಿಕಾಗೆ ಹಡಗಿನಲ್ಲಿ ಪ್ರಯಾಣಿಸುವಾಗ ಈ ಪುಸ್ತಕವನ್ನು ಬರೆದಿದ್ದಾರೆ. ಮಹಾತ್ಮ ಗಾಂಧೀಜಿ ರೈಲ್ವೆಗಳು ಕೆಟ್ಟತನ ಹರಡುತ್ತವೆ ಎಂದು ಹಿಂದೂ ಸ್ವರಾಜ್ ಪುಸ್ತಕದಲ್ಲಿ ಹೇಳಿದ್ದಾರೆ. ಈಗ ನೌ ಮಣಿ ಈಸ್ ಗೋಯಿಂಗ್ ಇನ್ ಡೆಪ್ತ್ ಅಬೌಟ್ ದಿ ಹಿಂದ್ ಸ್ವರಾಜ್ ಬುಕ್. ಈ ಮಾದರಿಯ ನೋಟ್ಸನ್ನು HYT ನೋಟ್ಸ್ ಅಂತಾರೆ. ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಎಕ್ಸಾಮ್ಸಲ್ಲಿ ಕೇಳಿದರೆ, ಪ್ರೀತಿ ಮತ್ತು ಕರುಣೆಯ ಬಲವು ಶಸ್ತ್ರಾಸ್ತ್ರಗಳ ಬಲಕ್ಕಿಂತ ಅದಮಿತವಾಗಿದೆ ಎಂದು ಹೇಳಿದರು ಹಿಂದ್ ಸ್ವರಾಜ್ದಲ್ಲಿ.
ನಂತರದಲ್ಲಿ CDS 2018ರಲ್ಲಿ ಕೊಡುತ್ತೆ. ಈ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಉತ್ತಮ ಜೀವನದ ಪರಿಕಲ್ಪನೆ ರೂಪಿಸುತ್ತಾರೆ. ಇದು ಭಾರತದಲ್ಲಿ ವಸಾಹತುಶಾಹಿ ಆಳ್ವಿಕೆ ವಿರುದ್ಧ ಗಾಂಧಿಯವರು ದೀರ್ಘಕಾಲದ ಹೋರಾಟದ ಅನುಭವದ ಫಲಿತಾಂಶವಾಗಿರಲಿಲ್ಲ. ನೋಡಿ, ಹಿಂದೂ ಸ್ವರಾಜ್ ಪುಸ್ತಕ ಅಂತದ್ದು ಇಟ್ ಸ್ಪೀಕ್ಸ್ ಅಬೌಟ್ ದಿ ಸೊಸೈಟಿ ಆ್ಯಂಡ್ ಎ ಪರ್ಸನ್ ಆ್ಯಸ್ ಎ ಇಂಡಿವಿಜುವಲ್, ಹೌ ಟು ಮೇಕ್ ಎ ಗುಡ್ ಸೊಸೈಟಿ, ಹೌ ಟು ಬಿಕಮ್ ಎ ಗುಡ್ ಇಂಡಿವಿಜುವಲ್. ಇಟ್ ಈಸ್ ನಾಟ್ ದಿ ಅಕೌಂಟ್ ಆಫ್ ದಿ ಫ್ರೀಡಮ್ ಸ್ಟ್ರಗಲ್. ಓಕೆ, ನೋಡ್ರಿ, ಇದನ್ನು ಇನ್ಫಾರ್ಮೇಷನ್ ಅಂತಾರೆ, ಇದನ್ನು ಮಾಹಿತಿ ಅಂತಾರೆ. ಇದು ಸ್ವತಂತ್ರ ಹೋರಾಟದ ಸಂಕಥನವಾಗಿರಲಿಲ್ಲ. ಹಿಂದ್ ಸ್ವರಾಜ್ ಸ್ಪೀಕ್ಸ್ ಅಬೌಟ್ ಎ ಸೊಸೈಟಿ ಆ್ಯಂಡ್ ಎ ಪರ್ಸನ್. ತದನಂತರದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾಮಾಜಿಕ ಆದರ್ಶವನ್ನು ಮೊದಲು ಮಂಡಿಸಿದ್ದು ಹಿಂದ್ ಸ್ವರಾಜ್ಯದಲ್ಲಿ. ರಾಜಸ್ಥಾನ RSSB 2019, NDA 2015, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮೀನ್ಸ್ ದಟ್ ಎಕ್ಸಾಮ್ ಕಂಡಕ್ಟೆಡ್ ಬೈ ದಿ UPSC. ವಾಟ್ ಎವರ್ ದಿ ಎಕ್ಸಾಮ್ಸ್, ಈಗ UPSC ಸ್ಟೆನೋ ಒಂದು ಎಕ್ಸಾಮ್ ಆಗಿದೆ. ಆ ಕ್ವಶನ್ ಪೇಪರನ್ನು ವಿ ಸ್ಟಾರ್ಟೆಡ್ ಡಿಕೋಡಿಂಗ್ ಇನ್ ಅವರ್ HYT ಕ್ಲಾಸಸ್. ಓಕೆ, ನೀವು HYT ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂತಂದರೆ 9620131843ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು 360 ಡಿಗ್ರಿ ಪ್ರಿಪ್ರೇಷನ್ ಮಾಡೋದಂತಂದರೆ ಇದನ್ನು ಅಂತಾರೆ. ನೀವು ಯಾವುದೋ ಪುಸ್ತಕದಿಂದ ಓದ್ತೀನಿ, ಯಾವುದೋ ಇದರಿಂದ ಓದ್ತೀನಿ ಅಂದರೆ ಕ್ಲಿಯರ್ ಆಗಲ್ಲ ರೀ ಎಕ್ಸಾಮ್ಸು. ಓಕೆ, ಎಸ್. ಜೊತೆಗೆ ಇಲ್ಲಿ ಬನ್ನಿ, ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಏನಿದೆ, B3 ಇದೆ, ವೈಟ್ ಮ್ಯಾನ್ಸ್ ಬರ್ಡನ್, ವುಡ್ವರ್ಡ್ ಕ್ಲಿಪ್ಪಿಂಗ್. ಇವೆಲ್ಲ ಕಾನ್ಸೆಪ್ಟ್ಸು ಎಕ್ಸಾಮ್ಸ್ಗೆ ಭಾಳಷ್ಟು ಬಂದೋಗ್ಬಿಟ್ಟಿದ್ದಾವೆ. ಈ ಕ್ವಶನ್ ಪೇಪರಲ್ಲಿ ತೆಗಿತಕ್ಕಂಥವ್ರು ಯಾರಪ್ಪ ಅಂದರೆ 1990, 2002 ಸುಮಾರಲ್ಲಿ ಓದ್ಕೊಂಡು ಲೆಕ್ಚರ್ ಆದವರು. ಅವಾಗ ಈ ಕಾನ್ಸೆಪ್ಟ್ಸ್ ತುಂಬ ನ್ಯೂಸಲ್ಲಿ ಚರ್ಚೆಗೊಳಪಡ್ತಾ ಇದ್ವು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತಂದರೆ ಈ ಬಿಳಿಯರು ಕರಿಯರನ್ನು ನಾಗರಿಕರನ್ನಾಗಿಸುವಂತಹ ಹೊಣೆಗಾರಿಕೆ ಮತ್ತು ಬರ್ಡನ್ ನಮ್ಮ ಮೇಲಿದೆ ಅಂತ ತಮ್ಮನ್ನು ತಾವು ಭಾವಿಸ್ಕೊಂಬಿಟ್ಟಿದ್ರು. They felt that white people burden, it's our burden to make these people more civilized. ಸೊ ಇದು ವೈಟ್ ಮ್ಯಾನ್ಸ್ ಬರ್ಡನ್, ವುಡ್ವರ್ಡ್ ಕ್ಲಿಪ್ಪಿಂಗ್ ಅಂತ ಹೇಳ್ತಾರೆ. ಓರಿಯೆಂಟಲಿಸಮ್, ಎಡ್ವರ್ಡ್ ಸೈದ್ ಹೇಳ್ತಾನೆ, ವೆಸ್ಟರ್ನ್ ಪೀಪಲ್ ಆರ್ ಥಿಂಕಿಂಗ್ ಈಸ್ಟರ್ನ್ ಪೀಪಲ್ ಫ್ರಮ್ ದಿ ವೆಸ್ಟರ್ನ್ ಆ್ಯಂಗಲ್. ಅಂದರೆ ಪಾಶ್ಚಾತ್ಯರು ಈ ಒಂದು ಪೂರ್ವದ ರಾಷ್ಟ್ರಗಳ ಸಂಸ್ಕೃತಿ ಮತ್ತು ಜನರನ್ನು ತಮ್ಮ ಮೂಲಭೂತ ದೃಷ್ಟಿಯಿಂದ ನೋಡ್ತಾ ಇದ್ರು ಹೊರತು ಈ ಪೂರ್ವ ರಾಷ್ಟ್ರಗಳ ಒಂದು ವಿಶೇಷವಾದ ಹಿನ್ನೆಲೆ, ಅವರ ಸಾಂಸ್ಕೃತಿಕ ಸೊಗಡನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಿಲ್ಲ. ಉದಾಹರಣೆಗೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮರಗಿಡಗಳನ್ನು ಪೂಜೆ ಮಾಡ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಗೌರವ ಸ್ಥಾನ ಕೊಡ್ತಕ್ಕಂಥದ್ದು, ದೈವದ ಸ್ಥಾನ ಕೊಡ್ತಕ್ಕಂಥದ್ದನ್ನು ಅವರೇನಕೊಂಡಿದ್ದರು ಅನ್ಸಿವಿಲೈಸ್ಡ್ ಕಲ್ಚರ್ ಅಂತ ಭಾವಿಸ್ತಾ ಇದ್ರು. ನೋ, ಇದು ಅನ್ಸಿವಿಲೈಸ್ಡ್ ಅಲ್ಲ, ಇದು ಸಿವಿಲೈಸ್ಡ್. ಅಂದರೆ ತಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ಮಾತ್ರ ಸತ್ಯ ಅಂತ ಭಾವಿಸ್ತಿದ್ರು. ವಿ ಫೆಲ್ಟ್ ದಟ್ ದಿ ಟ್ರೈಬಲ್ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ದಿ ಫಾರೆಸ್ಟ್ ಏರಿಯಾ, ದೇ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ದಿ ಫಾರೆಸ್ಟ್. ಓಕೆ, ಈಗ ನಮಗೆ ಭಾಳಷ್ಟು ಬುಡಕಟ್ಟು ಸಂಪ್ರದಾಯಗಳು ಜಿಂಕೆಗಳನ್ನು ಸಂರಕ್ಷಣೆ ಮಾಡ್ತವೆ. ಓಕೆ, ಸೊ ಹೀಗೆ ಎಡ್ವರ್ಡ್ ಸೈದ್ ಅವರು ಪಾಶ್ಚಾತ್ಯರ ಮನೋಧೋರಣೆಯನ್ನು ಟೀಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪವರ್ ಆ್ಯಂಡ್ ನಾಲೆಡ್ಜ್, ಮೈಕಲ್ ಫೋಕಾಲ್ಟ್. ಅಂದರೆ ಮನುಷ್ಯ ಹಣದಿಂದ ಅಧಿಕಾರ, ಅಧಿಕಾರದಿಂದ ಹಣ, ನಾಲೆಡ್ಜಿಂದ ಪವರನ್ನು ಪಡ್ಕೊಳ್ತಾನೆ, ಪವರಿಂದ ನಾಲೆಡ್ಜನ್ನು ಪಡ್ಕೊಳ್ತಾನೆ. ಈಗ ಉದಾಹರಣೆ, ಒಬ್ಬ ಮನುಷ್ಯನಿಗೆ ನಾಲೆಡ್ಜ್ ಇತ್ತು ಅಂದ್ಕೊಳ್ಳಿ, he is going to become a businessman, he is going to become IAS officer, KS officer. When he going to become such type of officers, he will get a power. ಆ ಪವರ್ ಸಿಕ್ಕ ಮೇಲೆ he will get a more knowledge. ಓಕೆ, ಇದು ಪವರ್ ಆ್ಯಂಡ್ ನಾಲೆಡ್ಜ್ ಇರ್ತಕ್ಕಂತಹ ಸಂಬಂಧ. ಸರ್ ಆಯಿತು, ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಯಾಕೆ ಕೇಳಿದ್ದಾರೆ ಸರ್ ಅಂದರೆ, ಇವರು ಎಕ್ಸಾಮ್ಸ್ಗೆ HYT ಕಂಡ್ರಿ. ನಾನು ಕನ್ನಡ ಸಾಹಿತ್ಯದಲ್ಲಿ ಇವನ್ನೆಲ್ಲ ಓದಿದ್ದೀನಿ. ಕನ್ನಡ ಸಾಹಿತ್ಯದಲ್ಲಿ ಸಿಮನ್ ದಿ ಬೋವಾ ಅಂತ ಮಹಿಳಾ
ಮಣಿ ಒಬ್ಬರು ಮಹಿಳಾ ವಿಮರ್ಶಕಿ, ಮಹಿಳಾ ಪರ ಚಿಂತಕಿ ಬರ್ತಾರೆ. ತುಂಬ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ದಟ್ ಈಸ್ ಎ HYT. ಓಕೆ, ಸೊ ಇದು ಓದುವಂತಹ ಕ್ರಮ. ನೀವು ಮೇಲ್ಮೇಲೆ ಓದ್ಕೊಂಡು ಹೋಗೋದೆ ಅಂದರೆ ಎಕ್ಸಾಮ್ಸು ನೀವು ಕ್ಲಿಯರ್ ಮಾಡಲ್ಲ. ಸರ್ ಮೈಕಲ್ ಫುಕಾಲ್ಟಲ್ಲಿ, ಎಡ್ವರ್ಡ್ಸ್ ಇದ್ದಾರೆ, ಆಲ್ರೆಡಿ ಇವರು ಇಂಪಾರ್ಟೆಂಟು. ನಿಮಗೆ ಪಾಠ ಮಾಡಿದವರು ಅದನ್ನು ಹೇಳಿಲ್ಲ ಅಂದ ಮಾತ್ರಕ್ಕೆ ಅದು ಎಕ್ಸಾಮ್ಸಿಗೆ ಬರಬಾರ್ದು ಅಂತ ಇಲ್ಲ. ಆದ್ದರಿಂದ ಈ ಒಂದು ಕೃತಿಗಳ ಬಗ್ಗೆ 2 ಲೈನ್ ಬರ್ಕೊಂಡ್ರೆ ಭಾಳ ಉತ್ತಮವಾದ ಸಂಗತಿ. ನೋಡ್ರಿ, ಇದನ್ನು HYT ನೋಟ್ಸ್ ಅಂತೀವಿ. ಸೊ ಈ ಥರ ಬೆಸ್ಟ್ ನೋಟ್ಸ್ಗಳನ್ನ ವಿ ಆರ್ ಗೋಯಿಂಗ್ ಟು ಶೇರ್ ಇನ್ ಅವರ್ HYT ಗ್ರೂಪ್ಸ್ ರೆಗ್ಯುಲರ್ಲಿ ಆನ್ ಡೈಲಿ ಬೇಸಿಸ್. ಪ್ರತಿ ದಿವಸ 4-5 PDF ಶೇರ್ ಆಗ್ತಾನೇ ಇರ್ತವೆ. ಓಕೆ, ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಬೇಕಾಗುತ್ತೆ ಗೊತ್ತಾ ನಿಮಗೆ? ಟೈಮ್ ಎಷ್ಟು ಇದಾಗುತ್ತೆ. ನೆಕ್ಸ್ಟು 35ನೇದು ಮಹಾಯಾನಿಗಳು. ಸರ್ ಬುದ್ಧಿಸಮ್ HYT ಸರ್, ಜೈನಿಸಮ್ HYT ಸರ್, ಅಜಂತಾ ಕೇವ್ಸ್ HYT ಸರ್, ಅಜಂತಾ ಗುಹೆಗಳು. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಾನು ಅಂಜೇಶ್ ಗೌಡ ಅಂತೇಳಿ ರ್ಯಾಪಿಡೋದಲ್ಲಿ ಕೆಲಸ ಮಾಡಿಕೊಂಡು ಓದ್ತಾ ಇದ್ದಾನೆ. ಈ ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ದಿ ಮೀನಿಂಗ್ ಆಫ್ ಕ್ವಶನ್ ಪೇಪರ್ ರಿಕಾರ್ಡಿಂಗ್. ಸ್ವಾಮಿ ಅಜಂತಾ ಕೇವ್ಸು ಪುಸ್ತಕದಲ್ಲಿ ಓದಿರ್ಬೇಕಾದ್ರೆ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ದಟ್ ಇನ್ಫಾರ್ಮೇಷನ್ ಇನ್ 360 ಡಿಗ್ರಿ. ಅಜಂತಾ ಕೇವ್ಸ್ ಭಾಳ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಹೇಳ್ಕೊಂತ ಹೋಗ್ತೀನಿ. ಮಹಾಯಾನಿಗಳು ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದರು. ನೋ ನೋ, ಯಾರು ಹೇಳಿದ್ದಲ್ಲ? ನೀನು ಹೇಳ್ದ? ನೋ, ದೇ ಆರ್ ದಿ ಪೀಪಲ್, ದೇ ಫಾಲೋವಿಂಗ್ ದಿ ಬುದ್ಧಿಸಮ್, ದೇ ಫಾಲೋವಿಂಗ್ ಬುದ್ಧಾಸ್ ಟೀಚಿಂಗ್, ಬಟ್ ದೇ ಆರ್ ನಾಟ್ ಡಿವಿಯೇಟೆಡ್ ಫ್ರಮ್ ದಿ ಬುದ್ಧಾಸ್ ಟೀಚಿಂಗ್. ಸೊ ಇದು ಹೋಯ್ತು ಅಂತಂದರೆ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. 2, 3, 4 ಆನ್ಸರ್ಸನ್ನು ಹುಡುಕಿದ್ವಿ. ಸರ್ ನಮಗೆ ಆನ್ಸರ್ಸ್ ಹುಡುಕೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇದರಿಂದ ಇನ್ಫರೆನ್ಸ್ ತಗೋಬೇಕು. ಏನು ತಗೋಬೇಕು? ಕಂಟೆಕ್ಸ್ಟ್. ಇದು ಸ್ವಯಂ ನಿಯಂತ್ರಣ ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದರು. ಈ ಇನ್ಫಾರ್ಮೇಷನ್ನ ಬರ್ಕೊಳ್ಳಿ, ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ನಮ್ಮ HYT ಹುಡುಗರು ವಿದ್ಯಾರ್ಥಿನಿಯರು ಬರೀತಾರೆ. ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜಿಸಿದರು. ಸರ್ ಬೋಧಿಸತ್ವ ಇದು 2016 UPSC ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಬೋಧಿಸತ್ವ ಏನಿದು? ಬೋಧಿಸತ್ವ ಅಂತಂದರೆ ಮತ್ತೊಬ್ಬರ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥವನು ಬೋಧಿಸತ್ವ. ಸರ್ ಬೋಧಿಸತ್ವ ಈಸ್ ಎ HYT. ವಜ್ರಪಾಣಿ, ಮಂಜೂಷ ಇವರೆಲ್ಲ ಬೋಧಿಸತ್ವ. ಸೊ ಬೋಧಿಸತ್ವ ಕುರಿತು ನಿಮಗೆ ಮಾಹಿತಿ ಇಲ್ಲ ಅಂತಂದರೆ ನೀವು ಪ್ರಿಪೇರ್ ಮಾಡ್ತಾ ಇಲ್ಲ. ಯಾರು ಈ ವಿಡಿಯೋ ನೋಡ್ತೀರಿ, ಇಲ್ಲಿವರೆಗೂ ನಿಮಗೆ ಬೋಧಿಸತ್ವದ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇಲ್ಲ. ಒಂದು, ಈ HYT ರಿಲೇಟೆಡು ಕ್ಲಾಸ್ ಆದರೂ ಕೇಳಿ. HYT ರಿಲೇಟೆಡು ಟೆಸ್ಟ್ ಸೀರೀಸನ್ನು ನಾವು ಇದು ಮಾಡ್ತೀವಿ. 17 GK, 5 ಕಮ್ಯುನಿಕೇಷನ್ ಟೆಸ್ಟ್ ಇರ್ತವೆ, ಸಿಂಧೂರ್ ಅಂತ ಟೆಸ್ಟ್ ಸೀರೀಸ್. ಅಥವಾ ಪ್ರತಿ ದಿವಸ ನಿಮಗೆ ನೀವೇ ಟೆಸ್ಟನ್ನು ಬರೀರಿ, PYQs ತೊಗೊಳ್ಳಿ, HYT ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ನಮಗೆ ಕಂಡು ಬರ್ತಕ್ಕಂಥದ್ದು ಮಾಧ್ಯಮಿಕ ಮತ್ತು ಯೋಗ ವಿಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು. ಮಾಧ್ಯಮಿಕ ಅಂದರೆ ಮಾಧ್ಯಮ ಪಥ. ನಾಗಾರ್ಜುನ ಎನ್ನುವ ಬೌದ್ಧ ಭಿಕ್ಕು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಿದ್ರು ಅವರು. ಸರ್ ಇವರೆಲ್ಲ HYT. ಮಾಧ್ಯಮಿಕ ಅಂದರೆ ಏನು ಅಂದರೆ ಮಧ್ಯಮ ಪದದಲ್ಲಿರ್ತಕ್ಕಂಥದ್ದು. ಎಕ್ಸ್ಟ್ರೀಮ್ಗೆ ಅಲೌ ಮಾಡ್ಕೋಬೇಡಿ. ಅಂದರೆ ನೀವು ಡೈಲಿ 18 hours ಓದಿಯಲ್ಲ, ಅದು ಎಕ್ಸ್ಟ್ರೀಮ್. ಒಂದು ದಿವಸ 18 hours ಓದಿದೆ, ಒಂದು ದಿವಸ 0 hours ಓದಿದೆ, ಇದು ಒಳ್ಳೆಯದಲ್ಲ. ಮಾಧ್ಯಮಿಕ ಅಂದರೆ ಡೈಲಿ 8 to 10 hours ಓದಬೇಕು. ಅಷ್ಟೇ ಓದೋಕ್ಕಾಗದ್ರಿ. ಯಾರಾದರೂ 18 hours ಓದ್ತೀರಂತಂದರೆ ನಿಮ್ಮನ್ನು
ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಬೇಕಾಗುತ್ತೆ. 15 ಅವರ್ಸ್ ಓದೋಕ್ಕಾಗಲ್ಲ, ತೆಲ್ಲನೇ ಕಟ್ಸ್ಕೊಬಿಡಿ. 15 ಅವರ್ಸ್ ಓದೋಕ್ಕಾಗಲ್ಲ. ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾನೆ ಒಂದೇ ಕ್ವಶನಲ್ಲಿ. ನೀವು ಆನ್ಸರ್ಸ್ ಹುಡುಕೊಂಡೇ ಓದೆ ಅಂದರೆ ಆಗಲ್ಲ. ಓಕೆ, ಬನ್ನಿ ಮಣಿ ಏನು ಬರೆದಿದ್ದಾನೆ ನೋಡ್ಕೊತ ಹೋಗೋಣ. ಸ್ಟಾರ್ ಮಾರ್ಕ್ ಹಾಕಿದ್ದಾನೆ ಅಂದರೆ ಇದು HYT ಅಂತ. ಬುದ್ಧನ ಮೂಲ ಬೋಧನೆಯನ್ನು ನಂಬಿದರು, ಬುದ್ಧನ ಸ್ವರ್ಗೀಯತೆಯನ್ನು ನಂಬಿದರು, ಅಂದರೆ ದೇವರು. ಇವರು ಬುದ್ಧನನ್ನು ಮನುಷ್ಯ ಅಂತ ಭಾವಿಸ್ತಾರೆ, ಇವರು ಮಹಾನದರು ಬುದ್ಧನನ್ನು ದೇವರು ಅಂತ ಭಾವಿಸ್ತಾರೆ. ಅವರು ವೈಯಕ್ತಿಕ ಶಿಸ್ತು ಧ್ಯಾನದ ಮೂಲಕ ವ್ಯಕ್ತಿಗಳು ಮೋಕ್ಷವನ್ನು ಬಯಸಿದರೆ, ಇವರು ಬುದ್ಧ ಬೋಧಿಸತ್ವ. ತದನಂತರದಲ್ಲಿ ಮಾಧ್ಯಮಿಕ ಶೂನ್ಯವಾದ ಯೋಗ ವಿಚಾರ ಇವ್ರದ್ದಾಗಿದೆ. ಸರ್, ಶೂನ್ಯವಾದ ಅಂದರೆ ಏನು? ಅಂದರೆ ಈ ಪ್ರಪಂಚವೆಲ್ಲವೂ ಶೂನ್ಯ ಅಂತಕ್ಕಂಥದ್ದು. ಮನುಷ್ಯ ಹುಟ್ಟಿ ಬದುಕಿ ಸತ್ತಾಗ ಅವನು ಶೂನ್ಯ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಉಪವಿಭಾಗಗಳಲ್ಲಿ ವೈಭಾಷಿಕ ನೋಡಿ, ಇವೆಲ್ಲ ವರ್ಡ್ಸ್ ನೆನಪಿರಬೇಕು. ನೀವು ಬರೀ ಪಾಲಿ ಭಾಷೆ, ಸಂಸ್ಕೃತ ಭಾಷೆ ಹೋಯ್ತಾ ಕಾಲ. ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ಲಾವೋಸ್ನಲ್ಲಿ ಕಂಡು ಬಂದರೆ ಇದು ಚೀನಾ, ಜಪಾನ್, ಟಿಬೆಟಲ್ಲಿ ಕಂಡು ಬರುತ್ತೆ. ಅಶೋಕ ಇದರ ಅನ್ವಯಿ ಆದರೆ ಕನಿಷ್ಕ ಇದರ ಅನ್ವಯಿ. ಹೀನಯಾನ, ಮಹಾಯಾನ ಕುರಿತು ಬೋಧಿಸತ್ವದರ ಬಗ್ಗೆ ಸಹ ಸ್ವಲ್ಪ ವರ್ಕ್ ಮಾಡಿ. ಓಕೆ ಸರ್, ಸೈನ್ಸಲ್ಲಿ ಬಂದಾಗ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯು ಹ್ಯಾವ್ ಟು ಗಿವ್ ಫಾರ್ ಬಯಾಲಜಿ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ ಕೇಳ್ತಕ್ಕಂಥದ್ದು ಅಪ್ಲೈಡ್. ಓಕೆ, ಸೊ ಸೈನ್ಸನ್ನು ನೀವು PUC ಸೈನ್ಸ್ ವಿದ್ಯಾರ್ಥಿಗಳು, ನೀಟ್ ವಿದ್ಯಾರ್ಥಿಗಳ ಥರ ಓದಬಾರದು. ಎಕ್ಸಾಮ್ಸ್ ಆ್ಯಂಗಲಿಂದ ಓದಬೇಕು. ಓಕೆ, ಬನ್ನಿ. ಉಸಿರಾಟದ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್ ಎಂದು ಕರೆಯಲ್ಪಡುವ ರಚನೆಗಳನ್ನು ಹೊಂದಿವೆ. ಆನ್ಸರು ಮೈಟ್ರೋಕಾಂಡ್ರಿಯದ ಒಳಪದರು. ಏನು ಸರ್ ಇದನ್ನು ಕ್ರಿಸ್ಟೇ ಅಂತಾರೆ. ಕ್ರಿಸ್ಟ್ ಒಂದು ಮೈಟ್ರೋಕಾಂಡ್ರಿಯದಲ್ಲಿ ಈ ಥರ ಸ್ಪೇಸ್ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ ಇವೇನು ಮಾಡ್ತವೆ, ಇವು ಉಸಿರಾಟಕ್ಕೆ ಜಾಸ್ತಿ ಸ್ಪೇಸನ್ನು ಅವಕಾಶ ಮಾಡಿಕೊಡ್ತವೆ. ಈ ಮೂಲಕ ಗ್ಲುಕೋಸ್ ಏನಾಗುತ್ತೆ, ಆ ಒಂದು ಒಡೆದು ಹೋಗಿ ಉಸಿರಾಟದ ಮೂಲಕ ನಮಗೆ ATP ಅಂತಕ್ಕಂತಹ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ ಸರ್, ಮೈಟ್ರೋಕಾಂಡ್ರಿಯಾ ಈಸ್ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, 3 ಪೇರೆಂಟ್ ಬೇಬಿ ಅಂತ ಬರುತ್ತೆ. ಅಲ್ಲಿ ಮೈಟ್ರೋಕಾಂಡ್ರಿಯದ್ದು 3 ಪೇರೆಂಟ್ ಬೇಬಿ ಪ್ರಪಂಚದಲ್ಲಿ ಮೊದಲು ಕಂಡು ಬಂತಕ್ಕಂಥದ್ದು, ಅಲವ್ ಮಾಡಿರ್ತಕ್ಕಂಥದ್ದು UKಯಲ್ಲಿ ಕಂಡು ಬರುತ್ತೆ. ಸೊ ಮೈಟ್ರೋಕಾಂಡ್ರಿಯದಲ್ಲಿ ತಾಯಿಯ ಮೈಟ್ರೋಕಾಂಡ್ರಿಯ ಸಮಸ್ಯೆ ಇದ್ದಾಗ ಯು ಕ್ಯಾನ್ ಗೋ ಫಾರ್ 3 ಪೇರೆಂಟ್ ಬೇಬಿ. ತಂದೆಯ ಮೈಟ್ರೋಕಾಂಡ್ರಿಯದಲ್ಲಿ ಸಮಸ್ಯೆ ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ. ಇಷ್ಟ ಆಯಿತು. ನಮ್ಮ ಮಣಿಕಂಠ ಏನು ಬರ್ದಾನೆ RRBಯಲ್ಲಿ ವೆಸ್ಟ್ ಬೆಂಗಾಲ್. ಕ್ರಿಸ್ಟೇ ಕಂಡುಬರೋದು ಮೈಟ್ರೋಕಾಂಡ್ರಿಯದಲ್ಲಿ. ಮೈಟ್ರೋಕಾಂಡ್ರಿಯದ ಬೆಳಕಿನ ಒಳಗಿನ ಪೊರೆಯು ಕ್ರಿಸ್ಟೇ ಎಂಬ ರಚನೆಗಳಿಂದ ಮಡಚಲ್ಪಟ್ಟಿರುತ್ತದೆ. ಕೆಂಪು ರಕ್ತ ಕಣಗಳು ಏರೋಬಿಕ್ ಉಸಿರಾಟವನ್ನು ನಿರ್ವಹಿಸುವುದಿಲ್ಲ. SSCಯಲ್ಲಿ ಕೆಂಪು ಅಂದರೆ ರೆಡ್ ಬ್ಲಡ್ ಸೆಲ್ಸ್. ಏನಕ್ಕೆ ಅಂದರೆ ರೆಡ್ ಬ್ಲಡ್ ಸೆಲ್ಸಲ್ಲಿ ಮೈಟ್ರೋಕಾಂಡ್ರಿಯ ಇರುವುದಿಲ್ಲ. ಮೈಟ್ರೋಕಾಂಡ್ರಿಯದಲ್ಲಿ ATP ಸಿಂಥಸಿಸ್ ನಡೀತಕ್ಕಂಥದ್ದು ಒಳಪೊರೆಯಲ್ಲಿ. ಒಳಪೊರೆ ಅಂತಂದರೆ ಅದು ಕ್ರಿಸ್ಟೇ ಇರ್ತಕ್ಕಂಥದ್ದು. ATP ಅಂದರೆ ಅದೊಂಥರ ಎನರ್ಜಿ ಬಾಸ್ಕೆಟ್. ಓಕೆ, ತದನಂತರದಲ್ಲಿ ನಮಗೆ ನೋಡಿ ಇಂಡಿಯಾದಲ್ಲಿ ಕೇಳ್ತಾನೆ, SSCಯಲ್ಲಿ ಕೇಳ್ತಾನೆ. ಸರ್, ನೀವು ಮೈಟ್ರೋಕಾಂಡ್ರಿಯನ ಪುಸ್ತಕದಲ್ಲಿ ಓದಬೇಕಾದ್ರೆ ಇಷ್ಟು ಕಾನ್ಸಂಟ್ರೇಷನ್ ಮಾಡಲ್ಲ.
ಪ್ರತಿಯೊಬ್ಬ ಮನುಷ್ಯನಿಗೆ ಹೇಳ್ತೀನಿ 45 ಮಿನಿಟ್ಸ್ ಓದಿದ ಮೇಲೆ ನಿಮಗೆ ಡ್ರೈ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಭೌತಿಕವಾಗಿ ನೀವು ಪುಸ್ತಕವನ್ನು ಓದ್ತಾ ಇರ್ತೀರಿ, ಆದರೆ ಆ ವಿಚಾರ ತಲೆಯೊಳಗೆ ಹೋಗ್ತಾ ಇರಲ್ಲ. ಇದನ್ನು ಡ್ರೈ ಅಂತಾರೆ. ಸ್ಕೂಲಲ್ಲಿ ಯಾಕಪ್ಪ 45 ಮಿನಿಟ್ಸ್ ಪೀರಿಯಡ್ ಮಾಡಿರೋದು? ಸೊ ಇಟ್ ಈಸ್ ಎ ಸೈಂಟಿಫಿಕಲಿ ಪ್ರೂವನ್. ಆದ್ದರಿಂದ ಅಂತಹ ಡ್ರೈ ಮಾದರಿಯಲ್ಲಿ ಓದುವ ಬದಲು ಕ್ವಶನ್ ಪೇಪರ್ ಮೂಲಕ ಓದಿ, ಆಗ ನಿಮ್ಮ ಭವಿಷ್ಯ ಬದಲಾಗುತ್ತೆ. ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾರೆ. 1 ಮಾರ್ಕ್ಸಲ್ಲಿ ಓದೆ, 2 ಮಾರ್ಕ್ಸಲ್ಲಿ ಓದಿ, ಎಲ್ಲಿ ಹೋಗ್ತಾ ಇದ್ದಾರೆ? ಈಗ ಹೋಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಸ್ ಆರ್ ನೋ? ಎಸ್. ನೌ ವಿ ಕ್ಯಾನ್ ಶಿಫ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಹಾರ್ಮೋನ್ಸ್, ವಿಟಮಿನ್ಸ್. ಸರ್ ಇವು ಯಾವಾಗಲೂ ಇಂಪಾರ್ಟೆಂಟ್ ಸರ್. ವಿಟಮಿನ್ B12 ಅಂತಂದರೆ ರೈಬೋಫ್ಲಾವಿನ್, ವಿಟಮಿನ್ B12. ಸೊ D1 ಇದೆ. ಪ್ರೋಟೀನ್ ಅಂದರೆ ಕ್ಯಾರಟಿನ್, ಪ್ರೊಜೆಸ್ಟ್ರಾನ್ ಅಂದರೆ C ಹಾರ್ಮೋನ್ಗಳು. ಓಕೆ. ಸೊ ಆನ್ಸರ್ 3. ಆನ್ಸರ್ಸ್ ಹುಡುಕೋದು ಇಂಪಾರ್ಟೆಂಟಾ? ಅಲ್ಲ. ಇದರ ಹಿಂದಿನ ಮರ್ಮ ಏನು ಅಂದರೆ, ಸರ್ ಹಾರ್ಮೋನ್ಸ್ ರಿಲೇಟೆಡ್ಡು ಮತ್ತು ಹಾರ್ಮೋನ್ಸ್ ಕೊರತೆಗಳಿಂದ ಒಂದು ಪ್ರಶ್ನೆ ಬರುತ್ತೆ. ಈಗ FSH ಹಾರ್ಮೋನ್ಗಳಿಂದ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ? ವಿಟಮಿನ್ಗಳನ್ನು ಜಾಸ್ತಿ ರಿಲೀಸ್ ಮಾಡೋದ್ರಿಂದ, ವಿಟಮಿನ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ? ಬನ್ನಿ ನಮ್ಮ ಮಣಿ ಹೇಗೆ ಹೋಮ್ವರ್ಕ್ ಮಾಡಿದರೆ ಚೆಕ್ ಮಾಡ್ಕೊತ ಹೋಗೋಣ. ಇಲ್ಲಿ ಬರ್ತಾರೆ, ಕೂದಲು ಹೂಫ್ ಕೆರಾಟಿನ್ ಪ್ರೋಟೀನ್ಗಳಿಂದಾಗಿ ಸುರುಳಿ ಆಕಾರದಲ್ಲಿ ಆಗಿದೆ. ಓಕೆ. ಯಾವುದು ಪ್ರೋಟೀನ್ ಆಗಿರುವುದಿಲ್ಲ? ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ 2019 ಹತ್ತಿ ಪ್ರೋಟೀನ್ ಅಲ್ಲ. ಸಿಲ್ಕ್, ಹೂಫ್, ಕೂದಲು ಪ್ರೋಟೀನ್. ಕೆರಾಟಿನ್ ಅಂತಕ್ಕಂಥದ್ದು ಕೂದಲು ಇದರಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಕೊಲಾಜನ್ ಸಂಯೋಜಕ ಅಂಗಾಂಶಗಳಲ್ಲಿ ಕಂಡುಬರುತ್ತೆ. ಓಕೆ. ತದನಂತರದಲ್ಲಿ ರೈಬೋಫ್ಲಾವಿನ್ ವಿಟಮಿನ್, ಇದು ವಿಟಮಿನ್ B2 ಎಂದು ಕರೆಯಲಾಗುತ್ತದೆ. ರೈಬೋಫ್ಲಾವಿನ್ ಕೊರತೆಯಿಂದಾಗಿ ಚಿಲೋಸಿಸ್ ಅಂದರೆ ತುಟಿಗಳು ಒಡೆದು ಬೆರುಕು ಬಿಡ್ತಕ್ಕಂಥದ್ದು. ವಿಟಮಿನ್ B2 ಕೊರತೆಯಿಂದ ಮಾನವನಲ್ಲಿ ತುಟಿ ಬೆರುಕು ಸ್ಟಾರ್ಟ್ ಆಗುತ್ತೆ. ವಿಟಮಿನ್ B2. ಸೊ ಹೀಗೆ ನಾವು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಯಾವುದೇ ಪುಸ್ತಕವನ್ನು ಓದಿ, ಸ್ಟೇಟ್ ಬುಕ್ಸ್ ಆದರೂ ಓದಿ, ಆಥರ್ ಬುಕ್ಸ್ ಆದರೂ ಓದಿ. ಓಕೆ. ನೀವು PYQ ಫಾರ್ಮೆಟಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು. ಎಸ್. ಪ್ರೀತಿಲತಾ ವಡ್ಡೇದಾರ್, ಸುಹಾಸಿನಿ ಗಂಗೋಲಿ, ಕಲ್ಪನಾ ದತ್, ತೋರು ದತ್. ಓಕೆ. ಸೊ ನಮಗೆ ಇಲ್ಲಿನ ಈ ಕ್ವಶನಿಂದ HYT ಏನಪ್ಪ ಅಂತಂದರೆ, ಮಹಿಳಾ ಮಣಿಗಳು ಇಂಪಾರ್ಟೆಂಟ್. ಸರ್ ಇದು ಯಾವ ಪುಸ್ತಕ ಓದಿ? ಯಾವ ಪುಸ್ತಕ ಆದರೂ ಓದಿ, ಅಥವಾ ನಮ್ಮ ಗುರು ಗೂಗಲ್ ಅವರನ್ನು ಚೆಕ್ ಮಾಡಿ, ಒಂದು ಹೋಮ್ವರ್ಕ್ ಮಾಡಿ ಕಳಿಸಿ. ಏನಂತಂದರೆ, ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಕರ್ನಾಟಕ ಮತ್ತು ಇಂಡಿಯಾ. ಎಕ್ಸಾಮ್ಸಿಗೆ ಬರುತ್ತೆ, 100% ಬರುತ್ತೆ. ಮತ್ತೆ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಆಗಲ್ಲ ಸ್ವಾಮಿ, ಇಲ್ಲಿಗೆ ಸ್ಟಾಪ್ ಆಗಲ್ಲ. ಮುಂದೆ ಸಹ ಈ ವೆಟ್ರನರಿ ಯಾರೇ ಎಕ್ಸಾಮ್ಸ್ ಬರೆದ್ರು ಸಹ, UPSC ಬರೆದ್ರು ಸಹ, ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ 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 ಇಂಪಾರ್ಟೆಂಟ್. ಓಕೆ. ನಂತರದಲ್ಲಿ ಅಜೆಂಡಾ 21, ಬ್ರಂಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿಗಳು, ಸ್ಟಾಕ್ಹೋಮ್ ಕನ್ವೆನ್ಷನ್. ಸೊ ಇಷ್ಟೆಲ್ಲ ಬರ್ಕೊಂತ ಹೋಗಿದ್ದಾನೆ. ಓಕೆ. ಸೊ ನೀವಿಷ್ಟು ವರ್ಕ್ ಮಾಡೋ ಸಾಮರ್ಥ್ಯ ಇದ್ದರೆ ನೀವು ಸಹ ಎಕ್ಸಾಮನ್ನು ಕ್ಲಿಯರ್ ಮಾಡಲು ಸಾಧ್ಯ. 1 ಮಾರ್ಕ್ಸಲ್ಲಿ ಓದಿ, 2 ಮಾರ್ಕ್ಸಲ್ಲಿ ಓದಿ ಅಂತೇಳಿ ಕಾಲಹರಣ ಮಾಡೋ ಬದಲು, ದೂಷಣೆ ಮಾಡೋ ಬದಲು
ಸಾಧಕರಾಗಿ ಒಳ್ಳೆ ಬನ್ನಿ. ಇದು ಈ ಕ್ಲಾಸಿನ ಒಂದು ವಿಶಿಷ್ಟತೆ. ಆತ್ಮೀಯರೇ, ಇಲ್ಲಿಗೆ ನಮ್ಮ ವಿಡಿಯೋದೊಂದಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.